ಕಲಾ ಪ್ರೇಕ್ಷಕರೇ, ಕಲಾ ಬಾಂಧವರೇ, ಕಲಾ ಇಷ್ಟರೇ, ಕಲಾ ಹಾಗೂ ಯಾರಿದು ಕಲಾ? ಅವ್ರಿಗೆ ಇಷ್ಟೊಂದು ಜನ ಫ್ರೆಂಡ್ಸು, ಇಷ್ಟೊಂದು ಜನ ನೆಂಟರೆಲ್ಲ ಇದ್ದಾರಲ್ವಾ? ದೊರೆ, ನೀವು ಹೇಳದ್ಮೇಕೆ ನನಗೂ ಹಂಗೆ ಅನಿಸ್ತೈತೆ. ಅದಕ್ಕೆ ಈ ಕಲಾ ಬದಲಾಗಿ ಶೀಲಾ ಮಾಲಾ ಅಂತ ಹೆಸರು ಬದಲಾಯಿಸ್ಬಿಡ್ಲಾ? ಏನು ಬೇಡ. ಹೇಳೋರು ನೀಟಾಗಿ ಹೇಳ್ಬೇಕು, ಹೇಳಿದ್ರು ನೀಟಾಗಿ ತಿಳ್ಕೊಂಡು ಹೇಳ್ಬೇಕು ಅಂತವ್ರೆ ನಂದರೆ. ಹಂಗಾರೆ ಹಂಗೆ ತಿಳ್ಕೊಂಡಿರೋರು ಒಬ್ಬರನ್ನ ಕರೆಸ್ತೀನಿ ರೀ, ಮಹಾಪ್ರಭುಗಳಿಗೆ ಎಂಟ್ರ್ ಪಂಟ್ರ್ ಮಾಡೋಕ್ಕೆ. ಅದು ಎಂಟರ್ಪಂಟ್ರ್ ಅಲ್ಲ, ಎಂಟರ್ಟೈನ್ಮೆಂಟ್. ಅದೇ ಮಾಡ್ಸಕ್ಕೆ. ಈಗ ಬರುತ್ತಿದ್ದಾರೆ ಮಾಸ್ತಿಕೊಪ್ಪಲ್ನ ಕಲಾ ಸೇವಕ ಶ್ರೀ 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 ನಾಗೇಗೌಡರು ಹಾಗೂ ಅವರ ಬಿಡದಿ. ಲೇ ಸೋಮ, ದಡ್ಡ ಶಿಖಾಮಣಿ ಕಣ ನೀನು. ಬಿಡದಿ ಎಲ್ಲ ಕಣೋ, ಮಡ್ದಿ. ಮಡ್ದಿ ಇಂದ್ರಾಣಿ ಬರಬೇಕು. ಬನ್ನಿ ಬನ್ನಿ. ರಾಣಿಯವರೇ, ಹೇಳಿ ಮಹಾಪ್ರಭು. ಇವರಿಬ್ಬರ ಮುಖದಲ್ಲಿ ಮಂದಹಾಸನೆ ಕಾಣ್ತಾ ಇಲ್ವಲ್ಲ, ಯಾಕೆ? ಓ ಅದಾ, ಬ್ಯಾಕ್ಗ್ರೌಂಡ್ ಬಸ್ಟ್ ಆಗಿ ಬಸ್ ಸ್ಟ್ಯಾಂಡು ವೀಕ್ ಆಗೋಗದೆ, ಅದಕ್ಕೆ ಅಲ್ವಾ ಅಣ್ಣ? ಕೆರ ಕಿತ್ತವಂಗೆ ಹೊಡಿತೀನಿ ನನ್ನ ಮಗನೇ. ಇರೋ ಎಲ್ಲ ಸರಿ ಹೋಗಲಿ, ನಿನ್ನ ನರಗಳೆಲ್ಲ ಪದ ಪದ ಅನಿಸ್ಬೇಕು, ಹಂಗೆ ಹೊಡಿತೀನಿ. ಈಗ ನಾಗೇಗೌಡರು ಅವರಿಂದ ಕಥಾ ಮಾಲಿಕೆ ಶುರುವಾಗಲಿ. ಕತೆನಾ? ಅಲ್ಲ, ನಮಗೆ ಗೊತ್ತಿರೋದೆಲ್ಲ ರೌಡಿಸಮ್ ಕತೆನೆಯ. ಈ ಕರಿಯ ಜೋಗಿ ಜೋಗಯ್ಯ ಇಂಥದ್ದೇ ಅಂಡರ್ವರ್ಲ್ಡ್ದು. ನನಗೆ ಆ ಥರ ಕತೆ ಎಲ್ಲ ಇಷ್ಟ ಆಗಲ್ಲ. ನನಗೆ ಯಾವುದಾದ್ರೂ ಪ್ರಾಣಿ ಕತೆ ಹೇಳಿ. ಪ್ರಾಣಿ ಕತೆ ಯಾವುದಾದ್ರೂ ಇದ್ರೆ ಹೇಳಮ್ಮಿ. ಕಾಗೆ ಒಡೆ ಕತೆ ಹೇಳಿ. ಹಾಂ, ಒಂದಾನೊಂದು ಕೀರ್ತನಾರಂಭ ಕಾಲದಲ್ಲಿ ಒಂದು ಕಾಗೆಯು ಒಡೆಯನ್ನು ಎತ್ತಿಕೊಂಡು ಅಣ್ಣ, ಯಾವ ಒಡೆ ಅಣ್ಣ? ಮದ್ದೂರು ಒಡೆನಾ, ಮಸಾಲೆ ಒಡೆನಾ, ಬೇಳೆ ಒಡೆನಾ, ಇಲ್ಲ ಅಂದರೆ ನನ್ನ ತಿಥಿ ಒಡೆ. ತಿಥಿ ಒಡೆನಾ? ಅಣ್ಣ, ನೀನು ಇನ್ನೂ ಬದುಕೆ ಇದೆಯಲ್ಲ ಅಣ್ಣ, ಮತ್ತೆ ನಿನ್ನ ತಿಥಿ ಒಡೆ ಹೆಂಗಾಗತ್ತಣ್ಣ ಅದು? ದೊರೆ, ಉದ್ದಿನೊಡೆ. ಓ ಹೌದಾ, ಸರಿ ಸರಿ, ಹೇಳು ಹೇಳು. ಕಾಗೆಯು ಒಡೆಯನ್ನು ಎತ್ತಿಕೊಂಡು ಹಾರಿ ಹೋಗುತ್ತಿತ್ತು. ಆಗ ಕೆಳಗಡೆ ನರಿ ಒಂದು ನಿಂತು. ನರಿನಾ? ಯಾವ ನರಿ ಅಣ್ಣ? ಬಿಳಿ ನರಿನಾ, ಕಪ್ಪು ನರಿನಾ, ಕಂದು ನರಿನಾ, ಅಥವಾ ಹಿಮ ನರಿನಾ? ಯಾವ ನರಿ ಅಣ್ಣ? ದೊರೆ, ಆರ್ಡಿ ನರಿ ದೊರೆ. ಸರಿ ಸರಿ, ಹೇಳು ಹೇಳು. ಈ ಕತೆ ಬೇಡ ಬಿಡಿ, ಬೇರೆ ಕತೆ ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಆಮೆ ಮತ್ತು ಮೊಲ ರೇಸಿಂಗ್ ಅಣ್ಣ, ಯಾವ ಮೊಲ ಅಣ್ಣ? ಅದೇ ಮುಂಗಾರು ಮಳೆ ಸಿನಿಮಾ ಇದೆಯಲ್ಲ, ಆ ಮೊಲನಾ? ಅದ್ರ ಹೆಸರು ದೇವದಾಸ್ ಅಂತ ಇತ್ತಾ? ಆಮೆಗೆ ಎಷ್ಟು ವಯಸ್ಸಾಗಿತ್ತು? ಮತ್ತೆ ಈ ರನ್ನಿಂಗ್ ರೇಸ್ ಬಗ್ಗೆ ರೂಲ್ಸ್ ಎಲ್ಲ ಅದಕ್ಕೆ ಗೊತ್ತಿತ್ತಾ? ದೊರೆ, ಬೇಕಾದ್ರೆ ನನ್ನ ತಲೆ ಕಡ್ದ್ಬಿಡಿ, ತಲೆ ತಿನ್ಬೇಡಿ. ನನಗೆ ಕತೆ ಹೇಳಕ್ಕೆ ಬರೋಕ್ಕಿಲ್ಲ, ಆಗಕ್ಕಿಲ್ಲ. ನಾನು ಹೇಳ್ತೀನಿ ದೊರೆ. ಒಂದು ಊರಲ್ಲಿ ಮಹಾರಾಜರ ಅರಮನೆ, ಅದರಲ್ಲಿ ಮಹಾರಾಜ ಮಹಾರಾಣಿ ಅವ್ರಿಗಿಬ್ರು ಮಕ್ಕಳು. ಆದರೆ ಮಹಾರಾಜರು ಇನ್ನೊಬ್ರನ್ನ ಇಷ್ಟಪಟ್ಟು ಮದುವೆ ಆಯ್ತಾರೆ. ಅವ್ರಿಗೆ ಒಂದು ಮುದ್ದಾದ ಮಗು ಹುಡ್ತದೆ. ಮಹಾರಾಜರು ಮೊದಲನೇ ಹೆಂಡತಿ ತೀರ್ ಹೋದ್ಮೇಲೆ ಎರಡನೇ ಹೆಂಡತಿನ ಪಟ್ಟಕ್ಕೆ ಕೂರಿಸ್ಬೇಕು ಅನ್ನೋ ಯೋಚನೆ ಮಾಡ್ತಾರೆ. ಆಗ ಅಲ್ಲಿಂದ ಶುರು ಆಯ್ತದೆ ಈ ಮೊದಲನೇ ಹೆಂಡತಿ ಮಕ್ಕಳು ಕಿತಾಪತಿ. ಆಗ ಬರೋದೆ ರಾಣಿ. ರೀ, ಇದು ಯಾಕೆ ನಮ್ಮ ಕಥೆನೇ ಇದ್ದಂಗಿದೆ? ರಾಣಿ ಬರೋಕ್ಕೂ ಮುಂಚೆ ಅವ್ರ ಎರಡನೇ ಹೆಂಡತಿ ಮತ್ತು ಅವ್ರ ಮಗನಿಗೆ ತುಂಬ ಅನ್ಯಾಯ ಮಾಡಿರ್ತಾರೆ. ಬಟ್ಟೆ ಎಲ್ಲ ಹಾಕ್ಲಾ? ಅದೇ ರಾಣಿ ಬಂದಮೇಲೆ ಅದನ್ನೆಲ್ಲ ಗೆದ್ದು ದ್ಯಾವ್ರಂತ ಮನ್ಸಂಗೆ ದೊರೆ ಪಟ್ಟ ಕೊಡಿಸ್ತಾಳೆ.
ರಾಣಿ ಅನ್ಯಾಯ ಮಾಡಿದ್ರು ಅಂದ್ಯಲ್ಲವ, ಅವ್ರಿಗೆಲ್ಲ ರಾಣಿ ಏನು ಮಾಡ್ತಾಳೆ? ಈ ಕತೆ ಹೆಂಗೆ ಮುಗಿಯುತ್ತೆ? ಈ ಕೇಡಿಗಳ ಕತೆ ಯಾವಾಗ ಮುಗೀತದೋ ಆಗ್ಲೇ ಈ ಕತೆನೂ ಮುಗಿಯೋದು. ಇನ್ನೇನು ಪಟ್ಟ ಕಟ್ಟಾಯ್ತಲ್ಲ, ಈ ಕೇಡಿಗಳ ಕತೆ ಮುಗಿಸೋ ದಾರಿಲೇ ಇದ್ದಾಳೆ ರಾಣಿ. ಆದಷ್ಟು ಬೇಗ ಅದೂ ಆಯ್ತದೆ. ಪಾರು ಪಾರು ಏ ಪಾರು ಒಸಿ ಬಾ ಬಾ ಬೇಗ. ಏನಾಯ್ತು ಮಾವ? ಯಾಕೆ ಮಗ ಯಾರಾದರೂ ಏನಾದರೂ ಅಂದ್ರಲ್ಲ, ನನ್ನ ಮಗನಿಗೆ ಯಾರಾದರೂ ಏನಾದರೂ ಅಂದಿರ್ತಾರೆ. ಶಾರು ಆ ಮಾಚಿ ತಗೊಂಬ, ಆ ನನ್ನ ಮಗನ ಗ್ವಾಮಗಳ ಕೊಯ್ದಾಗ ಬಿಟ್ಬರ್ತೀನಿ. ಏಯ್ ಸಂಕ್ರಪ್ಪ, ಓ ಯಾಕಯ್ಯ ನಾನು ಹೊಟ್ಟೆ ಉರಿಸ್ತೀಯ? ಒಸಿ ಶಾಂತವಾಗಿರು. ಏನು ಹಳೆ ಜಮಾನ್ದಾಗ ದೊಡ್ಡ ರೌಡಿ ನೀನು. ಅಯ್ಯೋ ನಾವಲ್ಲಪ್ಪ, ನೀ. ಅಯ್ಯೋ ಏನಿಬ್ರು ಆಗ್ಲಿಂದ ಜಗಳ ಆಡ್ತಿದ್ದೀರಲ್ಲ, ಏನ್ ಮಾವ ಏನಕ್ಕೆ ಹೋಗಿದ್ ನೀನು? ಅದು ನೋಡು, ನಾನು ಇಂಥ ಮಾತಲ್ಲಿ ಮರ್ತೇ ಹೋಯ್ತು. ನಾನು ಈ ಗಾಬ್ರಿಲೋ ಅಥವಾ ಬೇಜಾರಲ್ಲಿ ಕೂಗಿದ್ದಲ್ಲ, ನಾನು ಖುಷಿಯಾಗೆ ಕೂಗಿದ್ದು. ಏನು ಮಗ ಅಂತ ಖುಷಿಸ್ಯಾ? ತಾಡ್ತಾವ ಆ ಮಾಸಿಕೊಪ್ಲಿಂದ ಯಾರೊಬ್ರು ಬಂದಿದ್ರು. ಅವರು ಒಂದು ವಿಷಯ ಹೇಳಿದ್ರು. ಮಾಸಿಕೊಪ್ಲಾಗೆ ಇವಾಗ ಒಂದು ಹೊಸದಾಗ ಒಂದು ಅಲೆ ಎದ್ದೈತಂತೆ. ಎಲ್ಲ ಮಾತು ನಮ್ಮ ಮನುಗೌಡ್ರ ಬಗ್ಗೆ ಅಂತೆ. ನಮ್ಮ ಮನುಗೌಡ್ರು ದೊರೆಯಾಗಿ ಈ ಪಟ್ಟಾಭಿಷೇಕ ಎಲ್ಲ ಆದ್ಮೇಲೆ ಊರವ್ರಿಗೆ, ಬಡವ್ರಿಗೆ, ಯಾರೆಲ್ಲ ಕಷ್ಟದಲ್ಲರವ್ರೆ ಅವರೆಲ್ಲರಿಗೂ ಏಟೊಂದು ಸಹಾಯ ಮಾಡ್ತವ್ರಂತೆ. ಅದು ಅಲ್ಲದೆ ನಮ್ಮ ರಾಣಿ ಬಂದ್ಮ್ಯಾಕೆ ಈ ಭಾಗ್ಯ ಎಲ್ಲ ಬಂದಿದ್ದು ಅಂತ ಬೇರೆ ಮಾತಾಡ್ಕೊತವ್ರಂತೆ. ನಂಗಂತೂ ಇದನ್ನ ಕೇಳ್ಬಿಟ್ಟು ಬೋ ಖುಷಿ ಆಗ್ಬಿಡ್ತಪ್ಪ, ಬೋ ಖುಷಿ ಆಗ್ಬಿಡ್ತು ಪಾರು. ಅವ್ವ ತಾಯಿ ಮಕ್ಕಳವ ಎಂಥ ಸುದ್ದಿ ಕೊಟ್ಟೆವ. ಆ ಮಗಿನ ಪೆದ್ದ ಅನ್ಕೊಂಡು ನನ್ನ ಮಗಳು ಅವನ ಜೊತೆ ಮದುವೆ ಆಗೋದು ಬೇಡ ಅಂತ ನಾನು ನಿಲ್ಸಕೊಂಡಿದ್ದೆ. ಆದರೆ ಈಗ ನನ್ನ ಮಗಳು ಆ ಮಗಿನ ರಾಜನಾಗ ಮಾಡೋಳೆ. ಇದಕ್ಕಿನ ಹೆಮ್ಮೆ ಇನ್ನೇನೈತವ? ನನ್ನ ಮಗಳು ಸಾಧಿಸ್ಬಿಟ್ಲು. ಎಲ್ಲ ನಿನ್ ಕೃಪೆ ತಾಯಿ. ಆವಾ ನೀನು ಇಷ್ಟಕ್ಕೆ ಖುಷಿ ಪಟ್ರೆ ಹೆಂಗೆ? ಇನ್ನು ನಮ್ಮ ರಾಣಿ ಮಾಡಬೇಕಾಗಿರೋ ಕೆಲಸ ತುಂಬ ಬಾಕಿ ಇದೆ. ನೋಡ್ತಿರು, ಒಂದೊಂದಾಗೆ ಆಗುತ್ತೆ. ಪಾರವ ನಿನ್ ಬಾಯಾರಿಕೆಯಿಂದ ಅಗ್ಗಿ ಹಾಕ್ಲವ. ಸ್ವಾಮಿ ಶಿವಣ್ಣವ್ರೆ, ಹೋಗಿ ಪ್ರಚಾರಕ್ಕೆ ರೆಡಿಯಾಗಿ. ಆಯ್ತು ಸರಿ. ಇಷ್ಟೊತ್ತಿಗಾಗ್ಲೇ ವೀರಭದ್ರಯ್ಯನವ್ರ ಕಾಲ್ ಶೇಕ್ ಆಗಿರ್ಬೇಕಲ್ಲ.